ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ವಿದ್ಯಾಶಕ್ತಿ ವಿಭಾಗದ ವಿಜ್ಞಾನದ ತರಗತಿ. ಪ್ರೀತಿಯ ವಿದ್ಯಾರ್ಥಿಗಳಿಗೆಲ್ಲ ಇವತ್ತಿನ ಈ ಒಂದು ತರಗತಿಗೆ ಸ್ವಾಗತ. ವಿಜ್ಞಾನ ಈ ಪ್ರಪಂಚಕ್ಕೆ ಮನುಕುಲದ ಅತಿ ದೊಡ್ಡ ಕೊಡುಗೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ನಾವು ದಿನನಿತ್ಯ ನಡೆಸುವಂತಹ ಪ್ರತಿಯೊಂದು ಚಟುವಟಿಕೆಗೂ ಕೂಡ ಒಂದು ವೈಜ್ಞಾನಿಕವಾಗಿರುವಂತಹ ಹಿನ್ನೆಲೆಯನ್ನ ಕೊಡ್ತಾ ಆ ರೀತಿಯಲ್ಲಿ ಬರುವಂತಹ ಎಷ್ಟೋ ಸಮಸ್ಯೆಗಳನ್ನ ಪ್ರಭೇದಿಸುವಂತಹ ಶಕ್ತಿಯನ್ನ ತಂದುಕೊಡೋದು ಈ ವಿಜ್ಞಾನ. ಹಾಗಾದ್ರೆ ಈ ವಿಜ್ಞಾನ ವಿದ್ಯಾರ್ಥಿಯ ಜೀವನದಲ್ಲಿ ಯಾವ ರೀತಿ ನಾವು ಅಳವಡಿಸ್ಕೊಳ್ತಾ ಹೋಗಬಹುದು? ನಾವೆಲ್ಲರೂ ಕೂಡ ಬಾಲ್ಯದಿಂದ ವಿಜ್ಞಾನವನ್ನ ಕಲ್ತಿರ್ತೀವಿ. ಈಗ 10ನೇ ತರಗತಿ ಏನಿದೆ, ಇದು ವಿಜ್ಞಾನವನ್ನ ಬಹಳ ಚಟುವಟಿಕೆಯಿಂದ ಕಲಿಯುವಂತಹ ಸಮಯ. ಯಾಕಂದ್ರೆ ಇದಾದ ನಂತರ ನೀವು ವೈಜ್ಞಾನಿಕವಾಗಿರುವಂತಹ ಫೀಲ್ಡ್ಗೆ ಹೋಗ್ತೀರಾ, ಅಥವಾ ವಾಣಿಜ್ಯ ವಿಭಾಗಕ್ಕೆ ಹೋಗ್ತೀರಾ, ಅಥವಾ ಕಲಾ ವಿಭಾಗಕ್ಕೆ ಹೋಗ್ತೀರಾ. ಅದು ನಿಮ್ಮ ವೈಯಕ್ತಿಕ ಆಸಕ್ತಿ ಹಾಗೂ ಯಾವ ರೀತಿ ನಿಮ್ಮ ವೃತ್ತಿಯನ್ನ ನೀವು ಕಟ್ಕೊಬೇಕು ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗೆ ನೋಡೋದಾದ್ರೆ ಇವತ್ತಿನ ಈ ಒಂದು 10ನೇ ಕ್ಲಾಸಿನ ವಿಜ್ಞಾನದ ವಿಭಾಗವನ್ನ ನಾವು ಗಮನಿಸಿದಾಗ ಅದನ್ನ ನಾವು 3 ರೀತಿಯಲ್ಲಿ ವಿಂಗಡಿಸ್ತಾ ಹೋಗಬಹುದು. ಯಾವ್ಯಾವುದು? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಹಾಗೂ ಜೀವಶಾಸ್ತ್ರ. ನೋಡಿದ್ರಾ? ಈ 3 ವಿಭಾಗದಲ್ಲಿ ನಾವು ವಿಜ್ಞಾನವನ್ನ ವಿಂಗಡಿಸ್ತಾ ಹೋಗಬಹುದು. ಭೌತಶಾಸ್ತ್ರ, ಭೌತ ಅಂತ ಹೇಳಿದ್ರೆ ಭೌತಿಕವಾಗಿ, ಫಿಸಿಕಲ್ ಆಗಿ ನಮ್ಗೆ ಏನೇನು ವಸ್ತುಗಳು ಕಾಣುತ್ತೆ. ಉದಾಹರಣೆಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಏನು, ಈ ರೇಡಿಯೋ ವೇವ್ಸ್ ಅಂದ್ರೆ ಏನು. ಈಗ ಇನ್ನು ಲೇಮ್ಯಾನ್ ಭಾಷೆಯಲ್ಲಿ ಹೇಳೋದಾದ್ರೆ, ಮನೇಲಿ ನಾವೆಲ್ಲ ಟಿವಿ ನೋಡ್ತಾ ಇರ್ತೀವಿ. ಟಿವಿಗೊಂದು ರಿಮೋಟ್ ಅಂತ ಇರುತ್ತೆ. ರಿಮೋಟ್ಗೊಂದು ಶೆಲ್ ಅನ್ನೋದಿರುತ್ತೆ. ಅದು ಯಾವ ರೀತಿ ಕಾರ್ಯವೈಖರಿ ಮಾಡುತ್ತೆ, ಅದ್ರ ಸುತ್ತುವಂತಹ ಸರ್ಕ್ಯೂಟ್ ಅಂದ್ರೆ ಏನು, ಇವೆಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಈ ಭೌತಶಾಸ್ತ್ರದಲ್ಲಿ. ರಸಾಯನಶಾಸ್ತ್ರ, ಯಾವ್ದಾದ್ರು ರಾಸಾಯನನ ಹೆಸರೇ ಸೂಚಿಸುವ ಹಾಗೆ ರಸಾಯನಶಾಸ್ತ್ರ ಅಂತ ಹೇಳಿದ್ರೆ ರಾಸಾಯನಗಳಿಗೆ ಸಂಬಂಧಪಟ್ಟಂಥದ್ದು, ಕೆಮಿಕಲ್ಸ್ಗೆ ಸಂಬಂಧಪಟ್ಟಂಥದ್ದು. ನಾವು ದಿನನಿತ್ಯ ಹಲವಾರು ನಮ್ಮ ಪ್ರಕ್ರಿಯೆಗಳನ್ನ, ಕೆಮಿಕಲ್ ಪ್ರಕ್ರಿಯೆಗಳನ್ನ ನೋಡ್ತಾ ಇರ್ತೀವಿ. ಸೊ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಮತ್ತೊಮ್ಮೆ ವೈಜ್ಞಾನಿಕವಾಗಿ ನಮ್ಗೆ ತಿಳಿಸ್ಕೊಡುತ್ತೆ ರಸಾಯನಶಾಸ್ತ್ರ. ಒಳ್ಳೆ ಸ್ಕೋರಿಂಗ್ ಮಾಡುವಂತಹ ಟಾಪಿಕ್ ಇರುವಂತಹ ಸಬ್ಜೆಕ್ಟ್ಗಳದು ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಕೆಲವೊಂದು ಕೆಮಿಕಲ್ ಫಾರ್ಮುಲಾಗಳನ್ನ ನಾವು ಕಲಿತಾಗ ಅದನ್ನ ಅಳವಡಿಸ್ಕೊಂಡಾಗ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು ರಸಾಯನಶಾಸ್ತ್ರದಲ್ಲಿ, ಭೌತಶಾಸ್ತ್ರದಲ್ಲೂ ಕೂಡ. ಇನ್ನು ಜೀವಶಾಸ್ತ್ರ, ನನ್ಗೆ ನಿಮ್ಗೆ ಎಲ್ಲಾರ್ಗೂ ಇಷ್ಟ ಆಗುವಂತಹ ಟಾಪಿಕ್, ಸುಲಭವಾಗಿ ಅರ್ಥ ಆಗುವಂತಹ ಟಾಪಿಕ್, ಬಹಳಷ್ಟು ಜೀವಸತ್ವವನ್ನ ಹೊಂದಿರುವಂತಹ ಟಾಪಿಕ್ ಜೀವಶಾಸ್ತ್ರ ಅರ್ಥಾತ್ ಬಯಾಲಜಿ. ಜೀವಶಾಸ್ತ್ರದಲ್ಲಿ ಜೀವಕೋಶಗಳ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ, ಅದರ ಸಂರಕ್ಷಣೆಯ ಬಗ್ಗೆ, ಇವೆಲ್ಲದರ ಬಗ್ಗೆ ಕೂಡ ನಾವು ಕಲಿತಾ ಹೋಗ್ತೀವಿ. ಸೊ ಒಟ್ಟಾರೆ ಈ ವಿಜ್ಞಾನವನ್ನ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರವಾಗಿ 3 ವಿಭಾಗದಲ್ಲಿ ನಾವು ವಿಂಗಡಣೆಯನ್ನ ಮಾಡ್ತಾ ಹೋಗಬಹುದು. ಇನ್ನು ವಿಜ್ಞಾನದ ಬಗ್ಗೆ ಮಾತುಗಳನ್ನ ಹೇಳ್ತಾ ಹೋದೆ ನಾನು. ಈಗ ಯಾವ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಮಾತಾಡ್ತಾ ಇದ್ದೀವಿ? ನಾನು ಜೀವಶಾಸ್ತ್ರದ ಬಗ್ಗೆ ಹೇಳಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕೂಡ ಈ ಒಂದು ಟಾಪಿಕ್ ಅನ್ವಯಿಸುತ್ತೆ ಅಂತ ಹೇಳಿದ್ದು. ಈಗ ಪರಿಸರ ಅಂತ ಹೇಳಿದ್ರೆ ಪ್ರಕೃತಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ. ಈ ಒಂದು ಪರಿಸರಕ್ಕೆ ನಮ್ಮ ಕೊಡುಗೆ ಏನು? ನಮ್ಮ ಕೊಡುಗೆ ಏನು? ಕೊಡುಗೆ ಹಂಗಿರ್ಲಿ, ನಾವು ಹಾಳು ಮಾಡದೇ ಇದ್ರೆ ಸಾಕು ಅಂತ ಹೇಳ್ತಾರೆ ಪರಿಸರ ತಜ್ಞರು. ಸೊ ಹಾಗಾದ್ರೆ ಇವತ್ತಿನ ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಂತಾ ಹೋಗೋಣ ಪರಿಸರವನ್ನ ನಾವು ಹೇಗೆ ಸಂರಕ್ಷಿಸ್ತಾ ಹೋಗಬಹುದು ಅಂತ. ಈ ಒಂದು ಪಾಠದಲ್ಲಿ ನಾವು ಈ ಸಂಪನ್ಮೂಲಗಳ ಬಗ್ಗೆ, ಅವುಗಳನ್ನ ನಾವು ಹೇಗೆ ಸಂರಕ್ಷಿಸಬೇಕು, ಇವೆಲ್ಲದ ಕುರಿತು ಮಾತಾಡ್ತಾ ಸಾಗೋಣ. ಯಾಕಂದ್ರೆ ಇವತ್ತಿನ ಪಾಠ ನಾವು ಕಲಿತಾ ಇರೋದು ನೈಸರ್ಗಿಕ ಸಂಪನ್ಮೂಲಗಳು ಸಂಪನ್ಮೂಲಗಳು ಹಾಗೂ ಅದರ
ಸುಸ್ಥಿರ, ನಿರ್ವಹಣೆ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಕೇಳ್ತಾ ಹೋಗೋಣ ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಅದರ ಸುಸ್ಥಿರವಾಗಿರುವಂತಹ ನಿರ್ವಹಣೆಯನ್ನ ನಾವು ಯಾವ ರೀತಿ ಮಾಡ್ತಾ ಹೋಗಬಹುದು. ಸೊ ಸೈನ್ಸ್ ಅಂತ ಮಾತ್ರ ಅಲ್ಲ, ವಿಜ್ಞಾನ ಮಾತ್ರ ಅಲ್ಲ, ಗಣಿತವನ್ನ ತೆಗೆದುಕೊಳ್ಳಿ ಅಥವಾ ಬೇರೆ ಯಾವುದೇ ಒಂದು ಟಾಪಿಕ್ ನ ತೆಗೆದುಕೊಳ್ಳಿ, ಕನ್ನಡ ಆಗಿರಬಹುದು, ಇಂಗ್ಲಿಷ್ ಆಗಿರಬಹುದು, ಹಿಂದಿ ಆಗಿರಬಹುದು, ಸಮಾಜ ವಿಜ್ಞಾನ ಆಗಿರಬಹುದು ಅಥವಾ ಕಂಪ್ಯೂಟರ್ ಕುರಿತಾದಂತಹ ಗಣಕಯಂತ್ರದ ಕುರಿತಾಗಿರುವಂತಹ ಸಬ್ಜೆಕ್ಟ್ ಆಗಿರ್ಬೋದು. ಯಾವುದೇ ಸಬ್ಜೆಕ್ಟ್ ನ ತಗೊಳ್ಳಿ ಮಕ್ಕಳೇ, ನಾವು ಪದದಿಂದ ಪದವನ್ನ ಒಂದು ಸಬ್ಜೆಕ್ಟ್ ಅಲ್ಲಿ ಅರ್ಥ ಮಾಡ್ಕೊಂತ ಹೋದ್ರೆ ಅರ್ಧ ಆ ಸಬ್ಜೆಕ್ಟ್ ನ ಗೆದ್ದ ಹಾಗೆ. ಪದದಿಂದ ಪದ ಅರ್ಥ ಮಾಡ್ಕೊಂಡು ಹೋಗೋದಾದ್ರೂ ಹೇಗೆ ಮೇಡಮ್? ಈಗ ನೈಸರ್ಗಿಕ ಅಂತ ಹೇಳಿದ್ರೆ, ನಾ ಆಗ್ಲೇ ಪರಿಸರ ಅಂತ ಹೇಳ್ದೆ, ಪ್ರಕೃತಿ ಅಂತ ಹೇಳ್ದೆ, ಇವೆಲ್ಲವೂ ಕೂಡ ಒಂದೇ ಅಂತ ಹೇಳಕ್ಕಾಗಲ್ಲ, ಆದ್ರೆ ಇಂಟರ್ ಕನೆಕ್ಟೆಡ್. ಏನಿವೆಲ್ಲ ಇಂಟರ್ ಕನೆಕ್ಟೆಡ್. ನೈಸರ್ಗಿಕ ಅಂದ್ರೆ ಪ್ರಕೃತಿ ದತ್ತವಾಗಿ ನಮ್ಗೆ ಸಿಕ್ಕಿರುವಂತಹ ವರದಾನ, ಯಾವ್ದ್ಯಾವ್ದನ್ನ ನಾವು ನ್ಯಾಚುರಲ್ ಅಂತ ಕರಿತೀವಿ, ಅವೆಲ್ಲವೂ ಕೂಡ ನೈಸರ್ಗಿಕ ಅನ್ನುವಂತಹ ಪದದ ಅರ್ಥ ಆಗುತ್ತೆ. ಅಂದ್ರೆ ಪ್ರಾಕೃತಿಕವಾಗಿ ನಮ್ಗೆ ಸಿಕ್ಕಿರುವಂತಹದ್ದು, ದೊರಕಿರುವಂತಹದ್ದು. ಸಂಪನ್ಮೂಲಗಳು, ಸಂಪನ್ಮೂಲಗಳು ಅಂತ ಹೇಳಿದ್ರೆ ರಿಸೋರ್ಸಸ್. ಅರ್ಥ ಆಯ್ತಾ? ನ್ಯಾಚುರಲ್ ಆಗಿ ನಮ್ಗೆ ಸಿಕ್ಕಿರುವಂತಹ ರಿಸೋರ್ಸಸ್, ನೈಸರ್ಗಿಕವಾಗಿ ನಮ್ಗೆ ಸಿಕ್ಕಿರುವಂತಹ ಸಂಪನ್ಮೂಲಗಳು ಅಂದ್ರೆ ರಿಸೋರ್ಸಸ್ಗಳು ಯಾವ್ದಿರಬಹುದು? ಯಾರಾದ್ರೂ ನಂಗೆ ಹೇಳ್ತೀರಾ? ನೈಸರ್ಗಿಕವಾಗಿ ನಮ್ಗೆ ಸಿಕ್ಕಿರುವಂತಹ ಸಂಪನ್ಮೂಲಗಳು ಯಾವ್ದಿರಬಹುದು? ಹೇಳಿ, ಯಾವ್ದಿರಬಹುದು? ಗೆಸ್ ಮಾಡ್ತೀರಾ? ಗಾಳಿ, ನೀರು, ಭೂಮಿ, ಆಕಾಶನ. ಆಕಾಶ ಬರಲ್ಲ, ನಾವು ಪಂಚಭೂತಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನೈಸರ್ಗಿಕವಾಗಿ ನಮ್ಗೆ ಸಿಕ್ಕಿರುವಂತಹ ಸಂಪನ್ಮೂಲಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಪೆಟ್ರೋಲ್, ವೆರಿ ಗುಡ್. ನೈಸರ್ಗಿಕವಾಗಿ ನಮ್ಗೆ ಸಿಕ್ಕಿರುವಂತಹ ಸಂಪನ್ಮೂಲಗಳು ಬಹಳಷ್ಟಿದೆ. ಈಗ ಒಂದು ಚಿಕ್ಕ ಪಟ್ಟಿ ನೋಡೋದಾದ್ರೆ ಗಾಳಿ, ಶುದ್ಧವಾದಂತಹ ಗಾಳಿ ನಮ್ಮೆಲ್ಲರ ಉಸಿರಾಟಕ್ಕೆ ಬೇಕು. ಇವಾಗ ಎಲ್ಲಾ ಕಡೆ ಎಸ್ಪೆಷಲಿ ನಮ್ಮ ಬೆಂಗಳೂರು ಅಂತಹ ನಗರಗಳಲ್ಲಿ ನಾವು ಹೆಚ್ಚು ವಾಯು ಮಾಲಿನ್ಯವನ್ನ ಕಾಣ್ತಾ ಹೋಗ್ತೀವಿ. ಅದರಿಂದ ಡಸ್ಟ್ ಅಲರ್ಜಿ, ಅಸ್ತಮಾ, ಹೀಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಬರ್ತಾ ಇದೆ ಅಲ್ವಾ? ಆದ್ರಿಂದ ನೋಡಿ ಮಕ್ಕಳೇ, ನಾನು ಹೇಳೋದ್ ಹೇಗೆ, ಯಾವುದೇ ಟಾಪಿಕ್ ಅನ್ನ ತೆಗೆದುಕೊಂಡಾಗ ಪ್ರಾಕ್ಟಿಕಲ್ ಆಗಿ ನಾವದು ಈಗಿನ ಪ್ರಸ್ತುತ ವಿದ್ಯಮಾನಕ್ಕೆ ಅದು ಯಾವ ರೀತಿ ಹೋಲಿಕೆ ಆಗತ್ತೆ ಅಂತ ತಿಳ್ಕೊಂಡಾಗ ನಿಮ್ಗೆ ಆ ಟಾಪಿಕ್ ಚೆನ್ನಾಗಿ ಅರ್ಥನೂ ಆಗುತ್ತೆ. ಅದ್ರ ಬಗ್ಗೆ ಸುವಿಸ್ತಾರವಾಗಿ ಬರೆಯಲೂಬಹುದು, ಬಾಹೆಟ್ ಮಾಡ್ಕೊಂಡು ಹೋಗಿ ಬರೆಯುವಂತಹ ಪ್ರಮೇಯ ಇರೋದಿಲ್ಲ. ಜೊತೆಗೆ ಉತ್ತಮವಾಗಿರುವಂತಹ ಅಂಕಗಳನ್ನ ಕೂಡ ನೀವು ಗಳಿಸ್ತಾ ಹೋಗಬಹುದು. ಅರ್ಥ ಆಯ್ತಾ? ಈಗ ಗಾಳಿ ಒಂದು ನಮ್ಗೆ ನೈಸರ್ಗಿಕವಾಗಿ ಸಿಕ್ಕಿರುವಂತಹ ಸಂಪನ್ಮೂಲ. ನೆಕ್ಸ್ಟ್ ನೀರು, ಜೀವಜಲ, ಕುಡಿಲಿಕ್ಕೆ ಬಳಸ್ತೀವಿ. ಎಷ್ಟೋ ಕೆಲ್ಸಗಳಿಗೆ ನಾವು ಬಳಸ್ತಾ ಹೋಗ್ತೀವಿ, ಅಡುಗೆಗಾಗಿರ್ಬಹುದು ಅಥವಾ ಸ್ವಚ್ಛತೆ ಕಾರ್ಯಕ್ಕಾಗಿರ್ಬಹುದು, ಮನೆಯ ಕ್ಲೀನಿಂಗ್ ಆಗಿರಬಹುದು, ಇವೆಲ್ಲದಕ್ಕೂ ನಾವು ನೀರನ್ನ ಬಳಸ್ತಾ ಹೋಗ್ತೀವಿ. ಭೂಮಿ, ಭೂಮಿ ಬಗ್ಗೆ ನಾನು ಏನ್ ಹೇಳುದು, ನಾವೆಲ್ಲ ನಿಂತು ಇರೋದೇ ಭೂಮಿ ಮೇಲೆ ಅಲ್ವಾ? ಸೊ ಆದ್ರಿಂದ ನಮ್ಗೆ ನೈಸರ್ಗಿಕವಾಗಿ ಸಿಕ್ಕಿರುವಂತಹ ಈ ಒಂದು ಸಂಪನ್ಮೂಲಗಳು ಮತ್ತೆ ಅದರ ಸ್ಥಿರವಾದಂತಹ ಅಂದ್ರೆ ಸರಿಯಾದಂತಹ ನಿರ್ವಹಣೆ ಅಂದ್ರೆ ಕಾರ್ಯವೈಖರಿ ನಾವ್ ಯಾವ ರೀತಿ ಮಾಡ್ತಾ ಹೋಗಬಹುದು ಅನ್ನೋದನ್ನ ಇವತ್ತಿನ ಈ ಒಂದು ಟಾಪಿಕ್ ನಲ್ಲಿ ನಾವು ತಿಳ್ಕೊಂತ ಹೋಗೋಣ. ಹಾಗಾದ್ರೆ ತಡ ಮಾಡದೆ ಪಾಠವನ್ನ ಶುರು ಮಾಡೋಣ. ಕೊಟ್ಟಿರುವಂತಹ ಇಂಟ್ರೊಡಕ್ಷನ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಹೋಗ್ತೀನಿ. ಇನ್ನು ಈ ಒಂದು ಚಾಪ್ಟರ್ ಬಗ್ಗೆ ಮಾತಾಡಕ್ ಹೋದ್ರೆ ಉತ್ತಮವಾಗಿರುವ ಅಂಕಗಳನ್ನ ಕೂಡ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಪಡ್ಕೊಂತ ಹೋಗಬಹುದು. ಸೊ ಆದ್ರಿಂದ ನೈಸರ್ಗಿಕವಾಗಿ ನಮ್ಗೆ ಸಿಕ್ಕಿರುವಂತಹ ಸಂಪನ್ಮೂಲಗಳು, ಅದರ ಸುಸ್ಥಿರವಾದಂತಹ ನಿರ್ವಹಣೆ ಬಗ್ಗೆ ನಾವು ತಿಳ್ಕೊಂತ ಸಾಗೋಣ. ಸೊ ಇವತ್ತಿನ ಈ ಒಂದು ಟಾಪಿಕ್ ಅಲ್ಲಿ ನಾವು ಫಸ್ಟ್ ತಿಳ್ಕೊಂತ ಹೋಗೋದು ಏನು ಅಂದ್ರೆ, ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕೋದು ನಮ್ಗೆ ಹೊಸದು ಏನಲ್ಲ. ಸುಸ್ಥಿರ ಬದುಕಿಗೆ ಯಾವಾಗ್ಲೂ ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿ ಅವಿಭಾಜ್ಯ ಅಂಗವಾಗಿದೆ. ಇದು ನಮ್ಮ ಪುರಾತನ ಸಂಪ್ರದಾಯಗಳು ಮತ್ತು ಆಚರಣೆಗಳು, ಕಲೆ ಮತ್ತು ಕರಕುಶಲತೆಗೆ, ಹಬ್ಬಗಳು, ಆಹಾರ, ನಂಬಿಕೆ, ಧಾರ್ಮಿಕ ಆಚರಣೆಗಳು ಮತ್ತು ಜಾನಪದ ಇವುಗಳೊಂದಿಗೆ ಅಂತರ್ಗತವಾಗಿದೆ.
ಒಟ್ಟಾರೆ ವಸುದೈವ ಕುಟುಂಬ ಅನ್ನುವಂತಹ ಪದ್ಧತಿ ನಮ್ದು. ನಾ ಆಗ್ಲೇ ಹೇಳ್ದೆ ನೋಡಿ ಮಕ್ಳೇ, ಯಾವ್ದೇ ಒಂದು ಟಾಪಿಕ್ ಅನ್ನ ನಾವು ಓದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ. ಈಗ ವಸುದೈವ ಕುಟುಂಬ ಅಂದ್ರೆ ಏನು? ವಸು ಅಂದ್ರೆ ಏನು? ಭೂಮಿ. ದೈವ ಅಂದ್ರೆ ದೇವರು. ಕುಟುಂಬ ಅಂತ ಹೇಳಿದ್ರೆ ಇಡೀ ಭೂಮಿ ನಮ್ಮದೊಂದು ಕುಟುಂಬ, ಎಲ್ಲಾರು ಕೂಡ ಒಂದು ಅನ್ನುವಂತಹ ಅರ್ಥ ಈ ವಸುದೈವ ಕುಟುಂಬ ಅನ್ನೋದು ನಮ್ಗೆ ಸಾರ್ಥ ಹೋಗುತ್ತೆ. ಸೊ ಆದ್ರಿಂದ ನಮ್ಮ ಆಚರಣೆಗಳು, ರೀತಿ ನೀತಿ ರಿವಾಜುಗಳು ಬೇರೆ ಇರಬಹುದು, ಆದ್ರೆ ಪ್ರಾಕೃತಿಕವಾಗಿ ನಮ್ಗೆ ಇರುವಂತಹ ನಂಟು. ಈಗ ನೋಡಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ತೀವಿ, ತುಳಸಿ ಪೂಜೆ ಮಾಡ್ತೀವಿ, ಬನ್ನಿ ಮರದ ಪೂಜೆನ ಮಾಡ್ತೀವಿ, ಅಶ್ವತ್ಥ ಕಟ್ಟೆಯನ್ನ ಸುತ್ತೀವಿ, ಭೂಮಿ ಪೂಜೆ ಅಂತ ಮಾಡ್ತೀವಿ, ಭೂಮಿ ಹುಣ್ಣಿಮೆ ಅಂತ ಮಾಡ್ತೀವಿ. ಯಾಕೆ ಇವೆಲ್ಲ ಮಾಡುವಂಥದ್ದು? ಒಂದು ನಮ್ಮ ಧಾರ್ಮಿಕ ನಂಬಿಕೆಗಳು, ಇನ್ನೊಂದು ಮನುಷ್ಯನ್ಗೆ ಈ ಪ್ರಕೃತಿಯೊಂದಿಗೆ ಇರುವಂತಹ ಒಡನಾಟವನ್ನ ಇದು ನಮ್ಗೆ ಸೂಚಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಮಣ್ಣು, ಗಾಳಿ, ನೀರು ಇವೆಲ್ಲವೂ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ, ನಮ್ಗೆ ಪರಿಸರದ ವಿವಿಧ ಘಟಕಗಳ ಬಗ್ಗೆ ನಾವು ತಿಳ್ಕೊಂತ ಸಾಗಿದ್ವಿ. ಆದ್ರೆ ಈ ಸಂಪನ್ಮೂಲಗಳನ್ನ ನಾವ್ ಹೇಗೆ ಉಳಿಸ್ಕೊಬೇಕು, ಇವು ನಶಿಸಿ ಹೋಗದೆ ಇರೋ ಹಾಗೆ ನಾವ್ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಇವತ್ತಿನ ಈ ಚಾಪ್ಟರ್ ಅಲ್ಲಿ ತಿಳ್ಕೊಂತ ಹೋಗೋಣ. ಇಷ್ಟೊಂದ್ ಸತಿ ಏನಾಗುತ್ತೆ, ವಿವೇಚನೆ ಇಲ್ಲದೆ ನಮ್ಮ ಸಂಪನ್ಮೂಲಗಳು ದುರ್ಬಳಕೆ ಮಾಡ್ತಾ ಇರೋದು ಉಂಟಾಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಸಮಾಜದಲ್ಲಿ ಜಾಗೃತಿಕ ಉಂಟು ಮಾಡ್ಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಕಾರ್ಯಕ್ರಮಗಳು ನಡೆಯುತ್ತೆ. ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ನಿಮ್ಮೆಲ್ಲಾರ್ಗೂ ಗೊತ್ತಿರೋ ಹಾಗೆ ಗಂಗಾ ಆಕ್ಷನ್ ಪ್ಲಾನ್. ಏನಿದು ಗಂಗಾ ಆಕ್ಷನ್ ಪ್ಲಾನ್? ಸೊ ಸೈನ್ಸ್ ನಿಂದ ಸ್ವಲ್ಪ ನಾವು ಸಿವಿಲೈಸೇಷನ್ ಕಡೆಗೆ ಹೋಗ್ತಾ ಇದೀವಿ. ಏನಿದು ಗಂಗಾ ಆಕ್ಷನ್ ಪ್ಲಾನ್? ಗಂಗಾ ಕಾರ್ಯ ಯೋಜನೆ. ನಮ್ಮ ದೇಶದಲ್ಲಿರುವಂತಹ ಪವಿತ್ರ ನದಿಗಳಲ್ಲಿ ಒಂದು ಗಂಗಾ ನದಿ. ಗಂಗಾ ನದಿಯಲ್ಲಿ ಹೋಗಿ ಅದರಲ್ಲಿ ಮುಳುಗಿದ್ರೆ ನಮ್ಮ ಪಾಪಗಳೆಲ್ಲ ನಶಿಸಿ ಹೋಗುತ್ತೆ ಅನ್ನುವಂಥ ಮಾತಿತ್ತು. ಆದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಗಂಗಾ ನದಿಯ ನೀರಿನ ಗುಣಮಟ್ಟ ತೀರಾ ಕಳಪೆಯಾಗಿತ್ತು. ಕೋಲಿಫಾರ್ಮ್ ಎಂಬ ಬ್ಯಾಕ್ಟೀರಿಯಾದ ಗುಂಪು ಮಾನವನ ಸಣ್ಣ ಕರುಳಿನಲ್ಲಿ ಕಂಡುಬರುತ್ತೆ. ನೀರಿನಲ್ಲಿ ಇವುಗಳ ಉಪಸ್ಥಿತಿಯು ರೋಗಕಾರಕ ಸೂಕ್ಷ್ಮ ಜೀವಿಗಳಿಂದ ನೀರು ಮಲಿನಗೊಂಡಿದೆ. ಇದಕ್ಕೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ರು. ಸದ್ಯಕ್ಕೆ ಗಂಗಾ ಆಕ್ಷನ್ ಪ್ಲಾನ್ ಮಾಡೋದ್ರ ಮೂಲಕ ಗಂಗಾ ನದಿಯ ಶುಚಿತ್ವದ ಕಡೆಗೆ ಅವರು ಗಮನ ಹರಿಸಿದ್ದಾರೆ. ವಾರಣಾಸಿನೋ ಕಾಶಿ ಕಡೆಗೋ ನಾವೇನಾದ್ರೂ ಪ್ರವಾಸ ಹೋದಾಗ ಗಂಗಾ ನದಿಯನ್ನ ನೋಡಿದಾಗ ಇದೇ ಗಂಗಾ ನದಿನ, ಮಲಿನ ಆಗಿದ್ ಗಂಗಾ ನದಿನ ಅಂತ ಅನಿಸ್ಬೇಕು. ಆ ಮಟ್ಟಕ್ಕೆ ಅಲ್ಲಿ ಶುಚಿತ್ವದ ಕಾರ್ಯಕ್ರಮಗಳು ನಡೆದಿದ್ವು. ಇನ್ನು ಗಂಗಾ ನದಿಯ ಬಗ್ಗೆ ಒಂದು ಚಿಕ್ಕ ಮಾಹಿತಿಯ ನಿಮ್ಗೆ ಕೊಡೋದು ಅಂತ ಹೇಳಿದ್ರೆ, ಗಂಗಾ ನದಿಯು ಹಿಮಾಲಯದಲ್ಲಿನ ಗಂಗೋತ್ರಿಯಿಂದ ಬಂಗಾಳ ಕೊಲ್ಲಿಯ ಗಂಗಾ ಸಾಗರದ ತನಕ ಸುಮಾರು 2,500 ನಷ್ಟು ಉದ್ದಕ್ಕಿದೆ. ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಸುಮಾರು 100ಕ್ಕೂ ಹೆಚ್ಚು ಪಟ್ಟಣ ಮತ್ತು ನಗರ ಪ್ರದೇಶಗಳ ಕಸ ಹಾಗೂ ತ್ಯಾಜ್ಯಗಳನ್ನ ಗಂಗೆಗೆ ಸುರಿಯುವುದರಿಂದ ಇದು ಚರಂಡಿಯಾಗಿ ಪರಿವರ್ತಿತವಾಗಿದೆ. ಪ್ರತಿನಿತ್ಯ ಶುದ್ಧೀಕರಿಸಿದ ಚರಂಡಿ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗಂಗೆಯನ್ನ ಸೇರ್ತಾ ಇದೆ. ಇದರ ಜೊತೆಗೆ ಸ್ನಾನ ಮಾಡೋದು, ಬಟ್ಟೆ ತೊಳೆಯೋದು ಮತ್ತು ಶವ ಸಂಸ್ಕಾರದ ಬೂದಿ ಅಥವಾ ಅರೆಬೆಂದ ಶವಗಳನ್ನು ಮುಳುಗಿಸುವಂತಹ ಇತರೆ ಮಾನವನ ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದ ಬಗ್ಗೆ ಯೋಚಿಸಿ, ತದನಂತರ ಕೈಗಾರಿಕೆಗಳ ರಾಸಾಯನಿಕ ತ್ಯಾಜ್ಯಗಳನ್ನು ಹರಿಸುವ ಮೂಲಕ ಗಂಗಾ ನದಿಯ ಮಾಲಿನ್ಯದ ಒತ್ತಡಕ್ಕೆ ಕೊಡುಗೆ ನೀಡ್ತಾ ಇದೆ. ಈಗ ನಾನು ಇಷ್ಟು ಹೇಳ್ದೆ ನೋಡಿ ಮಕ್ಕಳೇ, ನಾನು ಹೇಳೋದು ಪದೇ ಪದೇ ಹೇಳ್ತಾ ಇರ್ತೀನಿ. ಕೆಲವೊಂದು ಪದಗಳು ನಾನು ಓದ್ತಾ ಹೋದಾಗ ನಿಮ್ಗೆ ಅರ್ಥ ಆಗಲ್ಲ. ಈಗ ನನ್ ಚೆನ್ನಾಗ್ ಗೊತ್ತಿದೆ, ಕೈಗಾರಿಕೆ ಅನ್ನೋದು ಸುಮಾರಷ್ಟು ಜನಕ್ಕೆ ಏನು ಅಂತ ಗೊತ್ತಿರಲ್ಲ. ಕೈಗಾರಿಕೆ ಅಂತ ಹೇಳಿದ್ರೆ ಇಂಡಸ್ಟ್ರಿ ಅಂತ ಅರ್ಥ. ಈ ಕೈಗಾರಿಕೆಗಳ ರಾಸಾಯನಿಕ ತ್ಯಾಜ್ಯ ಅಂದ್ರೆ ಕೆಮಿಕಲ್ಸ್ ಏನಿರುತ್ತೆ, ಈ ಇಂಡಸ್ಟ್ರಿಗಳಿಂದ ಹೊರಬರುವಂತಹ ಕೆಮಿಕಲ್ಸ್ ಗಳೇನಿರುತ್ತೆ, ಅವು ಕೂಡ ಗಂಗಾ ನದಿಗೆ ಹರಿದು ಬಿಟ್ಟೋದ್ರಿಂದ ಗಂಗಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿತ್ತು. ಇದು ಮಾಲಿನ್ಯದ ಒತ್ತಡ ಅಂದ್ರೆ ಪೊಲ್ಯೂಷನ್ ಲೋಡ್ಗೆ ಕೊಡುಗೆ ನೀಡ್ತಾ ಇತ್ತು. ಈ ವಿಷಕಾರಿ ವಸ್ತುಗಳು ನದಿಯ ದೊಡ್ಡ ಭಾಗಗಳಲ್ಲಿ ಮೀನುಗಳನ್ನ ಕೊಲ್ತಾ ಇತ್ತು.
ನಮಾಮಿ ಗಂಗೆ ಕಾರ್ಯಕ್ರಮವು ಒಂದು ಸಮಗ್ರ ಸಂರಕ್ಷಣಾ ಕಾರ್ಯವಾಗಿದ್ದು ಕೇಂದ್ರ ಸರ್ಕಾರದಿಂದ ಜೂನ್ 2014 ಜೂನ್ 2014 ರಂದು ಒಂದು ಪ್ರಮುಖ ಕಾರ್ಯಕ್ರಮವಾಗಿ ಅನುಮೋದಿಸಲ್ಪಟ್ಟಿದೆ. ಮಾಲಿನ್ಯವನ್ನ ಪರಿಣಾಮಕಾರಿಯಾಗಿ ಕಡಿಮೆಗೊಳಿಸುವುದು ಮತ್ತು ಗಂಗಾ ನದಿಯನ್ನ ಪುನಃ ಉಶ್ಚೇತನ ಎಂಬ 2 ಗುರಿಗಳನ್ನು ಸಾಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಕೈಗೆತ್ತಿಕೊಳ್ಳಲಾಗಿದೆ. ಗಂಗಾ ನದಿಯನ್ನ ಶುದ್ಧೀಕರಿಸಿ ರಾಷ್ಟ್ರೀಯ ಕಾರ್ಯಕ್ರಮ ದ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಎಂಬುದು ಒಂದು ಅನುಷ್ಠಾನ ಸಂಸ್ಥೆಯಾಗಿದ್ದು ಅಕ್ಟೋಬರ್ 2016ರಂದು ಸ್ಥಾಪಿಸಲಾಗಿತ್ತು. ಈ ಪ್ರಶ್ನೆಯನ್ನ ಕೇಳಬಹುದು. ಅಕ್ಟೋಬರ್ 2016ರಂದು ಸ್ಥಾಪಿಸಲ್ಪಟ್ಟಂತಹ ಒಂದು ಮಿಷನ್ ಏನದು? ಗಂಗಾ ನದಿಯನ್ನ ಶುದ್ಧೀಕರಿಸುವ ರಾಷ್ಟ್ರೀಯ ಕಾರ್ಯಕ್ರಮ. ಇನ್ನೊಮ್ಮೆ ಹೇಳ್ತೀನಿ. ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಕಾರ್ಯಕ್ರಮ. ಇದು ಅಕ್ಟೋಬರ್ 2016ರಂದು ಸ್ಥಾಪಿಸಲ್ಪಟ್ಟಿದೆ. ಇದರ ಇಂಗ್ಲಿಷ್ ಅನುವಾದನೆ ದ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ. ಗೊತ್ತಾಯ್ತಾ? ಈಗ ಮಾಲಿನ್ಯದ ಪ್ರಮಾಣ ತಿಳಿಯಲು ಅಥವಾ ಅನೇಕ ಚಟುವಟಿಕೆಗಳಿಗೆ ನಾವು ಬಳಸುವ ನೀರಿನ ಗುಣಮಟ್ಟ ತಿಳಿಯಲು ನೀವು ನೋಡಿರುವಂತೆ ಕೆಲವು ಬಗೆಯ ಅಳತೆಗೋಲುಗಳನ್ನ ಬಳಸಲಾಗುತ್ತೆ. ನೋಡಿ, ಹಿಂದೆಲ್ಲ ಏನ್ ಮಾಡ್ತಾ ಇದ್ವಿ ನಾವು? ಕುಡಿಲಿಕ್ಕೆ ಶುದ್ಧವಾದಂತಹ ನೀರು ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ವಿ? ನೀರನ್ನ ಕುದಿಸಿ ತದನಂತರ ತಣಿಸಿ ಆ ನೀರನ್ನ ಕುಡಿಯುವಂತಹ ಕೆಲಸ ಮಾಡ್ತಾ ಇದ್ವಿ ಅಲ್ವಾ? ಈಗ ಏನ್ ಮಾಡ್ತಾರೆ? ಆರ್ ಒ ಪ್ಯೂರಿಫೈಯರ್ ಗಳಂತ ಬಂದಿರ್ತಾರೆ. ಈಗ ನಮ್ಮ ಶಾಲೆಗಳಲ್ಲೂ ಅಷ್ಟೇ ಆರ್ ಒ ಪ್ಯೂರಿಫೈಯರ್ ನೀರನ್ನೇ ಬಳಸ್ತಾರೆ ಕುಡಿಲಿಕ್ಕೆ. ಈ ಆರ್ ಒ ಪ್ಯೂರಿಫೈಯರ್ ನ ಅಳವಡಿಸಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ನೀರಿನ ಗುಣಮಟ್ಟವನ್ನ ತಿಳಿಲಿಕ್ಕೆ ಒಂದು ಮಾಪನವನ್ನ ಬಳಸ್ತಾರೆ. ಆ ಮಾಪನದಲ್ಲಿ ನೀರಿನ pH ಲೆವೆಲ್ ಏನು ಅನ್ನೋದು ನಮ್ಗೆ ತಿಳಿತಾ ಬರುತ್ತೆ. ಸೊ ಅದರಿಂದ ಕೆಲವು ಮಾಲಿನ್ಯಕಾರಗಳು ಅತಿ ಕಡಿಮೆ ಪ್ರಮಾಣದಲ್ಲಿದ್ರೂ ಕೂಡ ಅವು ಅಪಾಯಕಾರಿ ಮತ್ತು ಇವುಗಳನ್ನು ಅಳೆಯಲು ಅತ್ಯಾಧುನಿಕವಾದಂತಹ ಸಾಧನಗಳು ಬೇಕು. ಆದ್ರೆ ನಾವು ಅಧ್ಯಾಯ 2ರಲ್ಲಿ ಕಲಿತಂತೆ ಸಾರ್ವತ್ರಿಕ ಸೂಚಕವನ್ನ ಬಳಸಿಕೊಂಡು ನೀರಿನ pH ಮೌಲ್ಯವನ್ನ ಸುಲಭವಾಗಿ ನಾವು ಕಂಡು ಹಿಡಿಯಬಹುದು. ಇನ್ನು ಇವೆಲ್ಲದರ ಬಗ್ಗೆ ಹೇಳ್ಬೇಕ ಜೊತೆಗೆ ಶಕ್ತಿ ಇಲ್ಲ ಅಂತ ಆದಾಗ ಅಥವಾ ಸಮಸ್ಯೆಗಳ ಪ್ರಮಾಣ ಮಿತಿ ಮೀರಿದ್ರೆ ನಾವು ಭಾವಿಸುವ ಅದೇನು ಅಂತ ಹೇಳಿದ್ರೆ ಬದಲಾವಣೆ ಉಂಟು ಮಾಡಬೇಕು ಅನ್ನೋದು. ಈಗ ನಮ್ಗೆ ಸಮಸ್ಯೆ ಏನು ಅನ್ನೋದು ಗೊತ್ತಾಗಿದೆ. ಮನುಷ್ಯನ ಈ ಒಂದು ಆಧುನಿಕತೆಯ ಭರಾಟೆಯಲ್ಲಿ ಏನಾಗ್ಬಿಡುತ್ತೆ, ನಾವು ಈ ಪ್ರಾಕೃತಿಕ ದತ್ತವಾಗಿ ನಮ್ಗೆ ಸಿಕ್ಕಿರುವಂತಹ ರಿಸೋರ್ಸಸ್ಗಳನ್ನ ಸರಿಯಾಗಿ ಬಳಸ್ಕೊಳ್ಲಿಕ್ಕೆ ಹೋಗೋದಿಲ್ಲ. ಅಂತ ಸಂದರ್ಭದಲ್ಲಿ ಇಂಥ ಸಮಸ್ಯೆಗಳು ಉಂಟಾಗ್ತಾ ಬರುತ್ತೆ. ಸೊ ನಾವು ಏನ್ ಮಾಡಬಹುದು? ಪ್ರಾಕೃತಿಕವಾಗಿ ನಮ್ಗೆ ಸಿಕ್ಕಿರುವಂತಹ ಈ ಸಂಪನ್ಮೂಲಗಳನ್ನ ನಾವ್ ಯಾವ ರೀತಿ ನಾವು ಕಾಪಾಡ್ಕೊಂತ ಬರಬಹುದು ಅಂತ ಹೇಳಲಿಕ್ಕೆ ನಮ್ಗೆ ಒಂದು ಉತ್ತರ ಅಂತ ಹೇಳಿದ್ರೆ ಅದು 5 ಆರ್ಗಳು. ಏನು? ಆರ್ಗಳು. ಏನಿದು ಆರ್ಗಳು? ಈಗ ಪರೀಕ್ಷಾ ದೃಷ್ಟಿಯಿಂದ ಕನಿಷ್ಠ ನಮ್ಗೆ 5 ಮಾರ್ಕ್ಸ್ ಅನ್ನ ತಂದುಕೊಡುವಂತಹ ಒಂದು ಪ್ರಶ್ನೆ ಈ ಇದು ಆರ್ಗಳ ಬಗ್ಗೆ. ಸೊ ಆರ್ಗಳು ಅಂತ ನಾನು ಏನಕ್ಕೆ ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ಪ್ರತಿಯೊಂದು ಕೂಡ ಆರ್ ಅನ್ನುವಂತಹ ಅಕ್ಷರದಿಂದನೇ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಆದ್ರೆ ಕನ್ನಡದಲ್ಲಿ ಅದನ್ನ ವಿವರಣೆಯನ್ನ ನಾನು ಕೊಡ್ತಾ ಬರ್ತೀನಿ. ನೀವು ನೆನಪಲ್ಲಿ ಇಟ್ಕೊಳಕ್ಕೆ ಅದು ನಮ್ಗೆ ಬಹಳ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಏನದು? ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಮೊದಲನೇದು ರೆಫ್ಯೂಸ್. ಎರಡನೇದು ರೆಡ್ಯೂಸ್. ಮೂರನೇದು ರೀಯೂಸ್. ನಾಲ್ಕನೇದು ರೀಪರ್ಪಸ್. ಐದನೇದು ರೀಸೈಕಲ್. ಇದು ಕೊನೆಗೆ ನಾವು ಬಳಸ್ಕೊಬೇಕಾಗುತ್ತೆ, ರೀಸೈಕಲ್ ಅಂತ ಅನ್ನೋದು.
ಸೊ ಈ 5 ಪಾಯಿಂಟ್ಗಳನ್ನ ನಾವು ನೆನ್ಪಿಟ್ಕೊಬೇಕು. ಏನ್ ಹೇಳಿ? ರೆಫ್ಯೂಸ್, ರೆಡ್ಯೂಸ್, ರೀಯೂಸ್, ರೀಪರ್ಪಸ್, ರೀಸೈಕಲ್. ಮೇಡಮ್ ನೀವು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ರೆ ನಾವು ಪರೀಕ್ಷೆಯಲ್ಲಿ ಹೆಂಗ್ ಬರೆಯೋದು? ಪ್ರತಿಯೊಂದಕ್ಕೂ ಕನ್ನಡ ವ್ಯಾಖ್ಯಾನ ಇರುತ್ತೆ. ಆದ್ರೆ ನಾವು ನೆನ್ಪಲ್ಲಿ ಇಟ್ಕೊಳ್ಲಿಕ್ಕೆ, ನೆನ್ಪಿರ್ಲಿ, ನಾವು ನೆನ್ಪಲ್ಲಿ ಇಟ್ಕೊಳಕ್ಕೆ 5 ಆರ್ಗಳು ಅಂದ ತಕ್ಷಣ ಈಸಿಯಾಗಿ ನಾವು ಹೇಳ್ಬಹುದು. ಮೊದಲನೇದು ಬಂದು ರೆಫ್ಯೂಸ್. ರೆಫ್ಯೂಸ್ ಕನ್ನಡದಲ್ಲಿ ಏನಂತಾರಪ್ಪ? ಏನಂತಾರೆ ಕನ್ನಡದಲ್ಲಿ ರೆಫ್ಯೂಸ್ಗೆ? ನಿರಾಕರಣೆ ಅಲ್ವಾ? ನಾವು ತುಂಬಾ ಚೆನ್ನಾಗಿ ನಿರಾಕರಿಸ್ತೀವಲ್ವಾ ನಮ್ಗೆ ಬೇಡದಿರೋಂಥದ್ನ. ರೆಡ್ಯೂಸ್, ರೆಡ್ಯೂಸ್ ಅನ್ನೋದಕ್ಕೆ ಏನ್ ಹೇಳ್ತೀವಿ? ಬಳಸದೇ ಇರೋದಲ್ಲ, ಮಿತ ಬಳಕೆ. ಅಗತ್ಯಕ್ಕೆ ಎಷ್ಟಿದೆ ಅಷ್ಟು ಮಾತ್ರ ಬಳಸ್ತಾ ಹೋಗೋದು. ರೀಯೂಸ್, ರೀಯೂಸ್ ಅಂದ್ರೆ ಮರುಬಳಕೆ. ಏನು ರೀಯೂಸ್ ಅಂದ್ರೆ? ಮರುಬಳಕೆ. ರೀಪರ್ಪಸ್, ರೀಪರ್ಪಸ್ ಅಂದ್ರೆ ಮರು ಉದ್ದೇಶ. ರೀಪರ್ಪಸ್ ಅಂದ್ರೆ ಮರು ಉದ್ದೇಶ. ರೀಸೈಕಲ್ ಅಂದ್ರೆ ಮರು ಚಕ್ರೀಕರಣ. ಮರು ಚಕ್ರೀಕರಣ. ಗೊತ್ತಾಯ್ತಾ? ನಿರಾಕರಣೆ, ಮಿತ ಬಳಕೆ, ಮರುಬಳಕೆ, ಮರು ಉದ್ದೇಶ, ಮರು ಚಕ್ರೀಕರಣ. ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ನಾನು ಇಲ್ಲಿ ಭಾವಿಸ್ತಾ ಹೋಗ್ತೀನಿ. ಈಗ ನೀವ್ ನೆನಪಲ್ಲಿ ಇಟ್ಕೊಬೇಕಾಗಿರೋದು ಈ 5 ಪಾಯಿಂಟ್ಗಳು. ಆಯ್ತಾ? 5 ಆರ್ಗಳನ್ನ ನೆನಪಲ್ಲಿ ಇಟ್ಕೊಬೇಕು. ಏನಿದು ರೆಫ್ಯೂಸ್ ಅಂದ್ರೆ ಏನು? ನಿರಾಕರಣೆ ಅನ್ನುವಂತಹ ಕನ್ನಡ ಪದದ ತರ್ಜುಮೆಯನ್ನ ನಾನು ನಿಮ್ಗೆ ಕೊಟ್ಟೆ. ಕ್ಷಮಿಸಿ, ತರ್ಜುಮೆಯನ್ನ ನಾನು ನಿಮ್ಗೆ ಕೊಟ್ಟೆ. ನಿರಾಕರಣೆ ಅಂದ್ರೆ ನಿಮಗೆ ಅಗತ್ಯವಿಲ್ಲದ ವಸ್ತುಗಳನ್ನ ಜನರು ನಿಮಗೆ ಕೊಡಲು ಬಂದಾಗ ಬೇಡ ಅಂತ ಹೇಳೋದು ಇದರ ಅರ್ಥ. ನಿಮಗೆ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡುವ ವಸ್ತುಗಳನ್ನ ಕೊಂಡುಕೊಳ್ಳುವುದನ್ನ ನಿರಾಕರಿಸಿ ಒಮ್ಮೆ ಮಾತ್ರ ಬಳಸೋದಾದಂತಹ ಪ್ಲಾಸ್ಟಿಕ್ ಕೈಚೀಲಗಳನ್ನ ತಿರಸ್ಕರಿಸಿ. ಸೊ ನಿರಾಕರಣೆ ಅನ್ನುವಂತಹ ಪದದ ವ್ಯಾಖ್ಯಾನವನ್ನ ನಾನು ನಿಮಗೆ ಬಹಳ ಸುಲಭವಾಗಿ ಹೇಳೋದಾದ್ರೆ, ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮೊಬೈಲ್ ಫೋನ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಎಂಥ ವರ್ಗದ ಜನರಾಗಿದ್ರು ಕೂಡ ಅವ್ರ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಅನ್ನೋದು ಇದ್ದೇ ಇರುತ್ತೆ. ಮೊಬೈಲ್ ಫೋನ್ ಅನ್ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ? ಈ ಪ್ರಶ್ನೆ ಕೇಳಿದ್ರೆ ಬಹುಶಃ ಎಲ್ಲರಿಗೂ ತಮಾಷೆ ಅಂತ ಅನಿಸ್ಬಹುದು. ಯಾಕಂದ್ರೆ ಇನಿಷಿಯಲ್ ಆಗಿ ಮೊದಲೆಲ್ಲ ಮೊಬೈಲ್ ಫೋನ್ ನ ಬರೀ ಮಾತಾಡ್ಲಿಕ್ಕೆ, ಫೋನ್ ಮಾಡ್ಲಿಕ್ಕೆ ಬಳಸ್ತಾ ಇದ್ವಿ. ಕಾಲ ಬದಲಾದಂತೆ ಆಧುನಿಕತೆಯ ಭರಾಟೆ ಹೆಚ್ಚಾಗ್ತಾ ಹೋದಂತೆ ಮೊಬೈಲ್ ಫೋನ್ ನ ಸಂದೇಶ ಕಳಿಸ್ಲಿಕ್ಕೆ, ಫೋಟೋ ತೆಗಿಲಿಕ್ಕೆ, ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ, ಆನ್ಲೈನ್ ಕ್ಲಾಸ್ಗಳನ್ನ ಕೇಳಲಿಕ್ಕೆ, ಫಿಲಂಗಳನ್ನ ನೋಡ್ಲಿಕ್ಕೆ, ಹೀಗೆ ನಾನಾ ವಿಧವಾಗಿ ಈಗೆಲ್ಲ ಎಕ್ಸೆಲ್ ಶೀಟ್ಗಳನ್ನ ಇಟ್ಕೊಂಡು ಅದ್ರಲ್ಲೇ ಟೈಪಿಂಗ್ ಮಾಡ್ತಾ ಹೋಗ್ತಾರೆ, ಬುಕ್ಸ್ ಗಳನ್ನ ಓದ್ತಾ ಹೋಗ್ತಾರೆ ಅಲ್ವಾ? ಎಲ್ಲಾ ರೀತಿಯಲ್ಲೂ ನಾವು ಈ ಒಂದು ಪುಟ್ಟ ಅಂಗೈ ಅಗಲ ಗಾತ್ರ ಇರುವಂತಹ ಮೊಬೈಲ್ ಫೋನ್ ನ ಯೂಸ್ ಮಾಡ್ತಾ ಬರ್ತೀವಿ. ಹಾಗಂದಾಗ ಪ್ರತಿಯೊಬ್ಬರಿಗೂ ಕೂಡ ಈ ಮೊಬೈಲ್ ಫೋನ್ ಅನ್ನೋದು ಅವಶ್ಯಕ. ಸರಿ, ಮೇಡಮ್ ಹೇಳಿದ್ರು ಮೊಬೈಲ್ ಫೋನ್ ಅವಶ್ಯಕ, ಈಗ ಮನೆಗೆ ಹೋಗ್ತಾ ಇದ್ದಂಗೆ ಒಂದ್ ಮೊಬೈಲ್ ಫೋನ್ ನ ತೆಗೆದುಕೊಳ್ಳೋಣ ಅಂತ ಅನ್ಕೊಂಡಿರ್ತೀರಾ ಅಲ್ವಾ? ಅಥವಾ ಆಲ್ರೆಡಿ ತೆಗೆದಿಟ್ಕೊಂಡ್ಬಿಟ್ಟಿರ್ತೀರಾ? ಬೇಡಿ. ಸೊ ನಮಗೆ ಅಗತ್ಯಕ್ಕೆ ಎಷ್ಟಿದೆ ಅಷ್ಟು ಮಾತ್ರ ವಸ್ತುಗಳನ್ನ ಉಪಯೋಗಿಸ್ಬೇಕು. ಈಗ ಒಬ್ಬ ವ್ಯಕ್ತಿಗೆ ಮೊಬೈಲ್ ಫೋನ್ ಇಷ್ಟೊಂದೆಲ್ಲ ಉಪಯೋಗ ಬರುತ್ತಲ್ಲ, ಸರಿ, ಕ್ಯಾಮ್ರಾ ತೆಗಿಲಿಕ್ಕೆ ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಇರೋ ಮೊಬೈಲ್ ಫೋನ್ ನ ಒಂದ್ ತೆಗೆದುಕೊಳ್ಳೋಣ. ಮತ್ತೆ ಆನ್ಲೈನ್ ಕ್ಲಾಸಿಗೆ ಇನ್ನೊಂದು ಮೊಬೈಲ್ ಫೋನ್ ನ ಇಟ್ಕೊಳ್ಳೋಣ. ಕಾಲ್ ಮಾಡ್ಲಿಕ್ಕೆ ಮತ್ತೊಂದು ಮೊಬೈಲ್ ಫೋನ್ ನ ಇಟ್ಕೊಳ್ಳೋಣ. ಹೀಗೆ ಒಬ್ಬ ವ್ಯಕ್ತಿ ಹತ್ರ 2 ರಿಂದ 3 ಮೊಬೈಲ್ ಫೋನ್ಗಳಿದ್ರೆ ಏನ್ರಿ ಕತೆ ಪ್ರಕೃತಿದು ಅಲ್ವಾ? ಸೊ ಆದ್ರಿಂದ ನಮ್ಗೆ ಅಗತ್ಯ ಇಲ್ದೇ ಇರುವಂತಹ ವಸ್ತು ಒಂದು ಫೋನ್ ಇದ್ರೆ ಸಾಕು, ಎಲ್ಲಾ ಕ್ವಾಲಿಟಿ ಇರುವಂತಹದ್ದು ಅಲ್ವಾ? ಅಗತ್ಯ ಇಲ್ದೇ ಇರುವಂತಹ ವಸ್ತುನ ನಿರಾಕರಣವಾಗಿ ನಾವು ನೇರವಾಗಿ ಬೇಡ ಅಂತ ಹೇಳೋದನ್ನ ನಿರಾಕರಣೆ ಅಂತ ಕರಿತೀವಿ. ಇನ್ನು ನಿರಾಕರಣೆಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬಹುದು. ಮುಂಚೆ ಎಲ್ಲ ಈ ಪ್ಲಾಸ್ಟಿಕ್ ಕವರ್ಗಳನ್ನ ಉಪಯೋಗಿಸ್ತಾ ಇದ್ರು, ನೆನ್ಪಿದ್ಯಾ? ಪ್ಲಾಸ್ಟಿಕ್ ಯಾವ ತರ ಕವರು? ಈ ಬಿಳಿ ಕವರ್ಗಳು ಇರ್ತಾ ಇತ್ತು. ತರಕಾರಿ ತಗೊಳಕ್ಕೂ ಅದೇ ಕೊಡೋರು, ಹೂಗಳಿಗೂ ಅದನ್ನೇ ಕೊಡೋರು ಅಲ್ವಾ? ಈಗ ಪ್ಲಾಸ್ಟಿಕ್ ಕವರ್ ಕಾಣುತ್ತಾ? ಅದ್ರ ಬದ್ಲಿಗೆ ಏನಿದೆ? ಪೇಪರ್ ಕವರ್ಗಳನ್ನ ಇಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪಟ್ಟಿಯ ಕವರ್ಗಳನ್ನ ಇರ್ತಾರೆ. ಈ ಮಾಲ್ಗಳು ಅದನ್ನು ಕೂಡ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕವರ್ ತಂದಿಲ್ವಾ? ಕೈ ಚೀಲ ತಂದಿಲ್ವಾ? ಕೊಡಿ 20 ರೂಪಾಯಿ, ತೆಗೆದುಕೊಳ್ಳಿ ಬ್ಯಾಗ್ಗಳು ಅಂತ ಕೊಡ್ತಾರೆ. ಅದ್ರ ಬದ್ಲಿಗೆ ಈ ಪ್ಲಾಸ್ಟಿಕ್ ಅನ್ನೋದು ಬಹಳ ಅಪಾಯಕಾರಿ ಮಕ್ಳೇ. ಏನಾಗುತ್ತೆ, ಇವಾಗ ಏನ್ ಮಾಡಿರ್ತೀರಿ, ಬೆಳಗ್ಗೆ ಇವಾಗ ನೀವು ಉಪ್ಪಿಟ್ಟು ತಿಂದಿರ್ತೀರಾ ಅಂತ ಇಟ್ಕೊಳ್ಳಿ. ಉಪ್ಪಿಟ್ಟು ಜೀರ್ಣ ಆಗಕ್ಕೆ ಎಷ್ಟು ಸಮಯ ಬೇಕಪ್ಪ ನಮ್ಗೆ? ಕನಿಷ್ಠ 2 ರಿಂದ 3 ಗಂಟೆ ಬೇಕು. ಹಾಗೆ ಈಗ ನೀವು ಮಾಂಸ ತಿಂದಿರ್ತೀರಾ ಅಂತ ಇಟ್ಕೊಳ್ಳಿ, ಚಿಕನ್ ತಿಂದಿರ್ತೀರಾ ಅಂತ ಇಟ್ಕೊಳ್ಳಿ. ಚಿಕನ್ ಜೀರ್ಣ ಆಗಕ್ಕೆ ಎಷ್ಟು ಸಮಯ ಬೇಕು ನಮ್ಗೆ? ಒಂದ್ 5 ರಿಂದ 6 ಅವರ್ ಬೇಕು.
ಅಲ್ವಾ? ಅದೇ ತರ ಈ ಭೂಮಿಗೆ ಪ್ಲಾಸ್ಟಿಕ್ ನ ಹಾಕ್ಲಿಕ್ಕೆ, ಅದು ಭೂಮಿಗೆ ಜೀರ್ಣ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಡಿಕಂಪೋಸ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಹೇಳಿದ್ರೆ ಸರಾಸರಿ 100ಕ್ಕಿಂತ ಹೆಚ್ಚು ವರ್ಷಗಳು ಬೇಕಾಗತ್ತೆ. ಒಂದು ಪ್ಲಾಸ್ಟಿಕ್ ಕೈ ಚೀಲನ ಜೀರ್ಣ ಮಾಡ್ಕೊಳ್ಲಿಕ್ಕೆ. ಎಷ್ಟು ಅಪಾಯಕಾರಿ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತಲ್ವಾ? ಎಷ್ಟೋ ಕಡೆ ತೊಟ್ಟಿಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಎಸ್ತಿರ್ತಾರೆ. ಈ ಹಸುಗಳು, ನಾಯಿಗಳು ಅದನ್ನ ತಿನ್ಲಿಕ್ಕೆ ಹೋದಾಗ ಅವುಗಳನ್ನ ನುಂಗಿ ಅವು ಜೀವಕ್ಕೆ ಆಪತ್ತನ್ನ ತಂದ್ಕೊಂಡಿರುತ್ತೆ. ಅಯ್ಯೋ ಬಿಡ್ರಿ, ಇದ್ರಿಂದ ನಮ್ಗೆ ಏನಾಗುತ್ತೆ, ನಾವ್ ಚೆನ್ನಾಗಿದ್ರೆ ಸಾಕು ಅಂತ ನಾವ್ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವಿರೋದು ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ಒಬ್ರಿಗೆ ಇನ್ನೊಬ್ರು ಡಿಪೆಂಡೆನ್ಸಿ ಇರೋದು ಬೇಕೇ ಬೇಕು, ಅವಶ್ಯಕ ಇದ್ದೇ ಇರುತ್ತಲ್ವಾ? ಅದೇ ಹಸುವಿನ ಹಾಲನ್ನ ನಾವ್ ಕುಡಿತೀವಲ್ವಾ? ಪ್ಲಾಸ್ಟಿಕ್ ತಿಂದಿರುವಂತಹ ಹಸುಗೆ ತೊಂದ್ರೆ ಆದ್ರೆ ನಮಗೂ ಕೂಡ ತೊಂದ್ರೆ ಆಗುತ್ತಲ್ವಾ? ಪ್ಲಾಸ್ಟಿಕ್ ಚೀಲಗಳನ್ನ ತೆಗೆದು ನೀರಿಗೆ ಎಸಿತೀವಿ, ನಾವು ನೀರನ್ನ ಮಲಿನ ಮಾಡ್ತೀವಿ. ಆದ್ರೆ ಅದೇ ನೀರನ್ನ ನಾವು ಶುದ್ಧೀಕರಿಸಿದ್ರು ಕೂಡ ಕುಡಿಲೇಬೇಕಲ್ವಾ? ಆದ್ರಿಂದ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಯಾವ ಒಂದು ವಸ್ತು ನಮ್ಮ ಪ್ರಪಂಚಕ್ಕೆ, ನಮ್ಮ ಸಮಾಜಕ್ಕೆ ಮಾರಕ ಅಂತ ನಿಮ್ಗೆ ಅನ್ಸುತ್ತೋ ಅಂತ ವಸ್ತುಗಳನ್ನ ನಿರಾಕರಣೆ ಮಾಡ್ಬೇಕು, ಬೇಡ ಅಂತ ಅನ್ಬೇಕು. ಸೊ ಅದನ್ನೇ ನಮ್ಗೆ ರೆಫ್ಯೂಸ್ ಅನ್ನುವಂತಹ ಈ ಒಂದು ಪಾಯಿಂಟ್ ತಿಳಿಸ್ಕೊಡುತ್ತೆ. ನೆಕ್ಸ್ಟ್, ರೆಡ್ಯೂಸ್, ಮಿತ ಬಳಕೆ. ಮಿತ ಬಳಕೆ ಬಗ್ಗೆ ಹೇಳೋದಾದ್ರೆ, ನೀವೆಲ್ಲ ಬೆಳಗ್ಗೆ ಎದ್ದು ಹಲ್ಲುಜ್ತೀರಾ, ರಾತ್ರಿ ಕೂಡ ಹಲ್ಲುಜ್ಬೇಕು, ಅದ್ ಬೇರೆ ವಿಷಯ. ಹಲ್ಲುಜ್ತೀರಾ ತಾನೆ ಎಲ್ಲ ಬೆಳಗ್ಗೆ ಎದ್ದು? ಎಷ್ಟೋ ಜನರು ಹೇಗ್ ಮಾಡ್ತಾರೆ, ಟ್ಯಾಪ್ ಆನ್ ಮಾಡಿ ಇಟ್ಬಿಡ್ತಾರೆ, ನೀರ್ ಅದ್ರ ಪಾಡಿಗೆ ಅದ್ ಸುರಿತಾ ಇರುತ್ತೆ, ನೀವು ನಿಮ್ ಪಾಡಿಗೆ ಕನ್ಸ್ಕಾಂಡ್ ಹಲ್ಲುಜ್ತಾ ಇರ್ತೀರಾ. ಎಷ್ಟು ನೀರ್ ವ್ಯರ್ಥ ಆಗಲ್ಲ. ಹ್ಮ್ ಹಾಗೇನೆ ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಈ ಮನೆ ಮುಂದೆ ಅಂಗಳ ತೊಳಿಲಿಕ್ಕೆ ಅಥವಾ ಬೈಕ್ ಅಥವಾ ಕಾರ್ಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ನೀರನ್ನ ಬಳಸ್ತೀರಾ. ಸೊ ನೀವು ಈ ಮಿಷಿನ್ಗೆ ಹಾಕಿರುವಂತಹ ನೀರ್ಗಳು ಅಥವಾ ಪ್ಯೂರಿಫೈಯರ್ ಇಂದ ಹೊರ ಬಂದಂತಹ ನೀರ್ಗಳನ್ನ ಉಪಯೋಗಿಸಬಹುದು. ಅದನ್ನ ಮರುಬಳಕೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಅದನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಆದ್ರೆ ಈಗ ಸದ್ಯಕ್ಕೆ ನೀವ್ ಅರ್ಥ ಮಾಡ್ಕೊಬೇಕಾಗಿರೋದು ಏನು, ಯಾವ್ದೇ ಒಂದು ರಿಸೋರ್ಸಸ್ ಆಗಿರಬಹುದು, ಸಂಪನ್ಮೂಲ ಆಗಿರಬಹುದು, ಅದನ್ನ ನಾವು ನಶಿಸಿ ಹೋಗದೆ ಇರೋ ಹಾಗೆ ಕಾಪಾಡ್ಕೊಬೇಕು ಅಂತ ಹೇಳಿದ್ರೆ ಅದರ ಮಿತವಾದ ಬಳಕೆಯನ್ನ ನಾವು ಪಾಲಿಸ್ತಾ ಹೋಗ್ಬೇಕಾಗತ್ತೆ. ಅದನ್ನ ಆದಷ್ಟು ನಾವು ರೆಡ್ಯೂಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ನಾನ್ ನೀರಿನ ಒಂದು ಉದಾಹರಣೆನ ನಿಮ್ಗೆ ಕೊಟ್ಟೆ. ನಾವು ಕಡಿಮೆ ಬಳಸ್ಬೇಕು ಅಂದ್ರ ಅರ್ಥ ದೀಪಗಳು ಮತ್ತು ಫ್ಯಾನ್ಗಳು ಇವುಗಳೆಲ್ಲ ಅವಶ್ಯಕತೆ ಇಲ್ಲದೆ ಇದ್ದಾಗ ಕೆಲಸ ಮಾಡದೇ ಇರೋದು. ಇದು ನಿಮ್ಮ ಮನೇಲಿ ಮಾತ್ರ ಅಲ್ಲ, ಶಾಲೆಗಳಲ್ಲೂ ಎಷ್ಟೋ ಸಲ ಕ್ಲಾಸಲ್ಲಿ ಯಾರು ಇರೋದಿಲ್ಲ, ಕ್ಲಾಸ್ ಮುಗ್ದು ಹೋಗಿದ್ರೆ ಆದ್ರೆ ದೀಪಗಳು ಫ್ಯಾನ್ಗಳು ಅದ್ರ ಪಾಡಿಗೆ ಉರಿತಾ ಇರುತ್ತೆ. ಒಬ್ಬ ಒಬ್ಬ ವಿದ್ಯಾರ್ಥಿ ಇನಿಷಿಯೇಟಿವ್ ನ ತೆಗೆದುಕೊಂಡು ಅಂತ ದೀಪಗಳನ್ನ ಆರಿಸುವಂತಹ ಕೆಲಸ ಮಾಡ್ತಾ ಬಂತು ಅಂತ ಹೇಳಿದ್ರೆ ಎಷ್ಟು ನಾವು ಕರೆಂಟ್ ನಾವು ಉಪಯೋಗಿಸ್ತಾ ಬರಬಹುದು ಅಲ್ವಾ? ಆದ್ರಿಂದ ಈ ದುರಸ್ತಿಯಲ್ಲಿರುವಂತಹ ಸೋರ್ತಾ ಇರುವಂತಹ ನಲ್ಲಿಗಳಾಗಿರ್ಬಹುದು, ಇವುಗಳನ್ನ ನಾವು ಆದಷ್ಟು ಖರ್ಚು ಮಾಡೋದನ್ನ ಕಮ್ಮಿ ಮಾಡ್ತಾ ಬರ್ಬೇಕು ಅಥವಾ ಮಿತವಾದಂತಹ ಬಳಕೆಯನ್ನ ಮಾಡ್ತಾ ಬರ್ಬೇಕು. ಇನ್ನು ಇದಕ್ಕೆ ಇಂಟರ್ ಕನೆಕ್ಟೆಡ್ ಆಗಿರುವಂತಹ ಇನ್ನೊಂದು ಟಾಪಿಕ್ ಅಂದ್ರೆ ಮರುಬಳಕೆ, ಅಂದ್ರೆ ರೀಯೂಸ್. ಈ ವಿಧಾನ ನಿಜವಾಗಿಯೂ ಮರುಚಕ್ರೀಕರಣ ಅಂದ್ರೆ ಈ ರೀಸೈಕಲ್ ವಿಧಾನಕ್ಕಿಂತ ಬಹಳ ಉತ್ತಮ ಅಂತ ಹೇಳ್ಬೋದು. ಯಾಕಂದ್ರೆ ಮರುಬಳಕೆ ತಂತ್ರ ಏನಂತ ಹೇಳಿದ್ರೆ, ನೀವು ವಸ್ತುಗಳನ್ನ ಮತ್ತೆ ಮತ್ತೆ ಉಪಯೋಗಿಸೋದು, ಬಳಸಿದ ಲಕೋಟೆಗಳನ್ನ ಎಸೆಯೋದ್ರ ಬದಲು ಅದನ್ನ ತಿರುಗಿಸಿ ಮತ್ತೆ ಪುನಃ ಬಳಸೋದು. ಗೊತ್ತಾಯ್ತಾ? ಈಗ ಜಾಮ್ ಬಾಟ್ಲಿ ತೆಗೆದುಕೊಂತೀವಿ, ಉಪ್ಪಿನಕಾಯಿ ಬಾಟ್ಲಿ ತೆಗೆದುಕೊಂತೀವಿ, ಉಪಯೋಗಿಸಿದ ನಂತರ ಆ ಬಾಟಲ್ಗಳನ್ನ ಎಸೆಯೋ ಬದಲು ಇನ್ನಿತರೆ ದವಸ ಧಾನ್ಯಗಳನ್ನ, ತೊಗರಿ ಬೇಳೆನೋ ಕಡಲೆ ಬೇಳೆನೋ ತುಂಬಿಟ್ಕೊಂತಾ ಬರಬಹುದು ಅಲ್ವಾ? ಆ ರೀತಿ ಬಳಸೋದು. ಇನ್ನು ಮರು ಉದ್ದೇಶ, ಈಗ ಮೂಲ ಉದ್ದೇಶಕ್ಕಿಂತ ನೀವು ಬೇರೆ ಯಾವುದೋ ಒಂತಹ ಉದ್ದೇಶ. ಇದರ ಅರ್ಥ ಏನಂದ್ರೆ, ಒಂದು ವಸ್ತುವನ್ನ ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೇ ಇದ್ದರೆ ಎಚ್ಚರಿಕೆಯಿಂದ ಯೋಚಿಸಿ ಅದನ್ನ ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸೋದು. ಉದಾಹರಣೆಗೆ, ಬಿರುಕು ಬಿಟ್ಟಂತಹ ಮಣ್ಣಿನ ಪಾತ್ರೆ ಅಥವಾ ಮಡಿಕೆ ಏನ್ ಮಾಡಬಹುದು, ಅದನ್ನ ಚಿಕ್ಕ ಚಿಕ್ಕ ಸಸ್ಯಗಳನ್ನ ಹಾಕಿಡಬಹುದು ಅಲ್ವಾ? ಅಥವಾ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕ್ಲಿಕ್ಕೆ ನಾವು ಬಳಸಬಹುದು. ಇನ್ನು ಕೊನೆಯದಾಗಿ ರೀಸೈಕಲ್ ಅಥವಾ ಮರುಚಕ್ರೀಕರಣ. ಇದರ ಅರ್ಥ ಏನಂದ್ರೆ, ನೀವು ಪ್ಲಾಸ್ಟಿಕ್, ಕಾಗದದ ಗಾಜು ಮತ್ತು ಲೋಹಗಳನ್ನ ಉಪಯೋಗಿಸಿದಂತಹ ಪ್ಲಾಸ್ಟಿಕ್ಗಳನ್ನ ಸಂಗ್ರಹಿಸಿ ಮರುಚಕ್ರೀಕರಣ ಅಂದ್ರೆ ರೀಸೈಕಲ್ ಮಾಡಿ ಅಗತ್ಯ ವಸ್ತುಗಳನ್ನ ತಯಾರಿಸೋದು. ಮರುಬಳಕೆ ಮಾಡುವ ಮೊದಲು ನಾವು ತ್ಯಾಜ್ಯ ಪದಾರ್ಥಗಳನ್ನ ಬೇರ್ಪಡಿಸ್ಬೇಕು. ಮನೆ ಮುಂದೆ ಈ ಕಸದವ್ರು ಬರ್ತಾರೆ, 1000 ಸಲ ಹೇಳ್ತಾರೆ, ಈ ಒಣ ಕಸ ಹಸಿ ಕಸನ ಬೇರ್ಪಡಿಸಿ. ಯಾಕಂದ್ರೆ ಇದೇ ಕಾರಣಕ್ಕೆ ಒಣ ಕಸದಲ್ಲಿ ನಮ್ಗೆ ಬ್ಯಾಟ್ರಿಗಳು ಸಿಗಬಹುದು ಅಥವಾ ಹಾಲಿನ ಕವರ್ಗಳು ಸಿಗಬಹುದು ಅಲ್ವಾ? ಪ್ಲಾಸ್ಟಿಕ್ಗಳು ಸಿಗಬಹುದು. ಅವುಗಳನ್ನ ನಾವು ಬೇರ್ಪಡಿಸಿದಾಗ ಅದರ ಮರುಚಕ್ರೀಕರಣಕ್ಕೆ ಅದು ಸಹಾಯ ಆಗುತ್ತೆ. ಇದರ ಜೊತೆಗೆ
ಹಳ್ಳಿ, ಪಟ್ಟಣ, ನಗರಗಳು ಈ ವಸ್ತುಗಳನ್ನ ಮರುಚಕ್ರ ಮಾಡುವ ವಿಧಾನಗಳನ್ನ ಸ್ಥಳೀಯವಾಗಿ ಹೊಂದಿದ್ಯಾ ಇಲ್ವಾ ಅದನ್ನ ನಾವು ಕೂಡ ಚೆಕ್ ಮಾಡಬಹುದು. ಪ್ರತಿಯೊಂದು ನಗರಗಳಲ್ಲೂ ಕೂಡ ಈ ಮರುಚಕ್ರೀಕರಣದ ಘಟಕಗಳು ಇರುತ್ತೆ. ಅರ್ಥ ಆಯ್ತಾ? ಮುಂದಿನ ಕ್ಲಾಸ್ಗಳಲ್ಲಿ ಆ ಘಟಕಗಳೇನಿರುತ್ತೆ, ಅಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಗಳೇನು, ಪರಿಸರ ಸ್ನೇಹಿ ಆಗಿರುವಂತಹ ಕೆಲಸಗಳನ್ನ ನಾವು ಏನೇನು ಮಾಡ್ತಾ ಹೋಗ್ಬಹುದು, ಅವೆಲ್ಲದ್ರ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಆದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಮಾತಾಡಿದಂತಹ ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವುಗಳು, ಅವುಗಳ ಸುಸ್ಥಿರ ನಿರ್ವಹಣೆಯಲ್ಲಿ ನಮ್ಗೆ ಈ 5 ಆರ್‌ಗಳು ನಿರಾಕರಣೆ, ಮಿತಬಳಕೆ, ಮರುಬಳಕೆ, ಮರು ಉದ್ದೇಶ, ಮರುಚಕ್ರೀಕರಣ ಇದು ಯಾವ ರೀತಿ ಸಾಥ್ ಕೊಡುತ್ತೆ. ಇವೆಲ್ಲದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂತ ಹೋದ್ವಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಸಂದೇಹಗಳಿದ್ರೆ ಖಂಡಿತವಾಗಿ ಕೇಳಬಹುದು. ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಒಳ್ಳೆ ಮಾರ್ಕ್ಸ್ ನ ತಂದುಕೊಡುವಂತಹ ಟಾಪಿಕ್. ಆದ್ರಿಂದ ಈ ಟಾಪಿಕ್ ನ ಚೆನ್ನಾಗಿ ಓದ್ಕೊಳ್ಳಿ ಅಂತಾನೆ ಹೇಳ್ತೀನಿ ನಾನು. ಸೊ ಇವುಗಳ ಜೊತೆಗೆ ನಿಮ್ಗೆ ಆದಷ್ಟು ಯಾವುದೇ ಒಂದು ಪದವನ್ನ ಸೈನ್ಸ್ ಅಲ್ಲಿ ಓದ್ತಿರ್ಬೇಕಾದ್ರೆ ಏನೇ ಡೌಟ್ ಇದ್ರು ಅದ್ರ ಕನ್ನಡ ತರ್ಜುಮೆಯನ್ನ ಮಾಡಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅದು ಬೇಗ ಅರ್ಥ ಆಗ್ತಾ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನ ವಿಭಾಗದ ಈ ಒಂದು ಟಾಪಿಕ್, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಅದರ ಸುಸ್ಥಿರ ನಿರ್ವಹಣೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.